ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಇದು ನನ್ನ ಒಂದು ಟ್ರಾವೆಲ್ದು ಮಿನಿ ವ್ಲಾಗು. ಈ ವಿಡಿಯೋ ಯಾವುದು ಅಂದರೆ ಟ್ರಕ್ಕಿಂಗ್ದು, ನೇತ್ರಾವತಿ ಟ್ರಕ್ಕಿಂಗ್ದು. ತುಂಬ ಚೆನ್ನಾಗಿದೆ ನೇತ್ರಾವತಿ ಟ್ರಕ್ಕಿಂಗ್ದು. ವ್ಯೂಸ್ ಅಂತೂ ತುಂಬ ಸೂಪರಾಗಿದೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಫಾಗೆಲ್ಲ ಇತ್ತು, ನಾವು ಹೋದ್ಮೇಲೆ ಬಂದದ್ದು ಫಾಗೆಲ್ಲ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಟೀಮ್ ಜೊತೆ ನಾವು ಫುಲ್ಲು ಟ್ರಕ್ಕಿಂಗ್ ತುಂಬ ಎಂಜಾಯ್ ಮಾಡ್ದೋ. ತುಂಬ ಚೆನ್ನಾಗಿರುತ್ತೆ. ಫಸ್ಟು ಒಂದು ಜೀಪಲ್ಲಿ ಕರ್ಕೊ ಹೋಗ್ತಾರೆ, ಅದಾದಮೇಲೆ ಸ್ಟಾರ್ಟ್ ಆಗೋದು ಟ್ರಕ್ಕಿಂಗು. ಟೋಟಲ್ 7+7 ಕಿಲೋಮೀಟ್ರ್ ಇದೆ. ಅಂದರೆ ಹೋಗ್ಬೇಕಿರೋ 7 ಕಿಲೋಮೀಟರ್, ಬರಬೇಕಿರೋ 7 ಕಿಲೋಮೀಟರ್. ಸೊ ಹೋಗ್ಬೇಕಿರೋ ಸ್ವಲ್ಪ ಈ ಥರ ದಾರಿ ಇದೆ, ಒಂದು 400 ಮೀಟರು. ಅದಾದಮೇಲಿಂದ ಸ್ಟಾರ್ಟ್ ಇರೋದು ಟ್ರಕ್ಕಿಂಗು. ಇದು ನಮ್ಮ ಟೀಮ್ ಇದು. ಸೊ ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್. ನೋಡ್ಬೋದು ಹೇಗಿದೆ ಅಂತ. ತುಂಬ ದಟ್ಟವಾದ ಕಾಡು ಇದು. ಪ್ರಾಣಿಗಳು ಕೂಡ ಇದೆ. ಹಾಗೆ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಇವರು. ಹಾಗೆ ನೋಡ್ಬೋದು, ಒಬ್ಬೊಬ್ಬರೇ ಬರಬೇಕು. ಒಂದೇ ಸಲ 2-3 ಜನ ಎಲ್ಲ ಬರೋಕ್ಕಾಗಲ್ಲ, ಅಷ್ಟು ಜಾಗ ಕೂಡ ಇಲ್ಲ. ಒಬ್ಬರು ಮಾತ್ರ ಬರ್ಬೋದು, ಒಬ್ಬರಿಂದ ಒಬ್ಬರು ಆ ಥರ. ಸೊ ಇಲ್ಲಿ ಒಂದೊಂದು ಟೀಮ್ಗೆ ಒಂದೊಂದು ಗೈಡ್ ಅಂತ ಕೊಡ್ತಾರೆ. ಸೊ ಇವರು ಕೂಡ ನಮ್ಮ ಫ್ರೆಂಡು. ಇವರೆಲ್ಲ ಹಿಂದೆ ಬರ್ತಿರೋರು, ಇವರೇ ನಮ್ಮ ಗೈಡು. ಸೊ ನೋಡ್ಬೋದು ಎಷ್ಟು ಡೀಪ್ ಇದೆ ಅಂದರೆ ತುಂಬ ಇಳಿಜಾರಿದೆ. ಹುಷಾರಾಗಿ ಹತ್ಬೇಕಷ್ಟೇ. ಮಳೆಗಾಲದಲ್ಲಂತೂ ತುಂಬ ರಿಸ್ಕ್ ಆಗುತ್ತೆ. ಬಟ್ ನೋಡ್ಬೋದು ತುಂಬ ಗ್ರೀನರಿ ಆಗಿದೆ. ನಾವು ಹೋಗಿದ್ದಾಗೆಲ್ಲ ಮಳೆ ಎಲ್ಲ ನಿಂತೋಗಿತ್ತು. ನೋಡ್ಬೋದು ಇವರೆಲ್ಲ ನಮ್ಮ ಫ್ರೆಂಡ್ಸ್ ಇವರು. ಎಲ್ಲ ಫುಲ್ ಟಯರ್ಡಾಗಿ ಕೂತಿದ್ದಾರೆ ಆಲ್ರೆಡಿ. ಅದು ಹತ್ತಬೇಕಿದ್ರೆ ಸ್ಟಾರ್ಟಿಂಗಲ್ಲೇ ತುಂಬ ರಿಸ್ಕ್ ಇದೆ. ನೋಡ್ಬೋದು ಯಾವ ಥರ ಇದೆ ಫಾರೆಸ್ಟ್ ಅಂತ. ಒಬ್ಬೊಬ್ಬರಷ್ಟೇ ಹೋಗ್ಬೋದು ಒಂದು ಸಲ, ಯಾಕೆಂದರೆ ತುಂಬ ಚಿಕ್ಕದಾದ ದಾರಿಗಳು. ಹಾಗೆ ತುಂಬ ಮರಗಳೆಲ್ಲ ಬಿದ್ದಿರುತ್ತೆ, ಹಾಗೆ ಕಿರಿದಾದ ದಾರಿ ಅಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರೇ ಹೋಗ್ಬೇಕಷ್ಟೆ. ಸೊ ಮುಂದೆ ವ್ಯೂಸ್ ಬರುತ್ತೆ. ಸೊ ಅದೆಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಸೊ ಈ ಟ್ರೆಕ್ಕಿಂಗಿಗೆ ಅಂದರೆ ಈ ಟ್ರಿಪ್ಪು ಮತ್ತು ಇನ್ನೊಂದು ಡೇ ಟ್ರಿಪ್ಗೆ ಟೋಟಲ್ ಪ್ಯಾಕೇಜ್ ಎಷ್ಟಾಗುತ್ತೆ ಅಂದರೆ 4000 ಆಗುತ್ತೆ. ಸೊ ಯಾರಾದರೂ ಹೋಗಬೇಕು ಅನ್ನೋರು ಹೋಗಿ, ತುಂಬ ಚೆನ್ನಾಗಿದೆ. ಹಾಗೆ ನಾವು ಈ ಪ್ಲೇಸ್ ಅಲ್ಲದೇ ಬೆಟ್ಟದ ಭೈರವೇಶ್ವರ, ಹಾಗೆ ದೇವ್ರ ಮನೆ ವ್ಯೂ ಪಾಯಿಂಟ್ ಮತ್ತು ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗಿದ್ದು ಫಸ್ಟ್ ಡೇ. ಸೊ ಈಗ ನೋಡ್ಬೋದು, ಇದು ಟಾಪ್ ವ್ಯೂ. ಇದು ಅಂದರೆ ಪೂರ್ತಿ ಹತ್ತಿಲ್ಲ, ಅಲ್ಲೇ ಮಿಡಲ್ ಸಿಗುವಂಥ ವ್ಯೂ ಇದು. ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ. ಮಳೆಗಾಲದಲ್ಲಿ ಹೋದ್ರಂತೂ ತುಂಬ ಅದ್ಭುತವಾಗಿರುತ್ತೆ. ಸೊ ನಾವು ಹೋದಾಗ ಮಳೆಗಾಲ ಎಲ್ಲ ಆಲ್ರೆಡಿ ಮುಗಿದಿತ್ತು. ನೋಡೋದು ಇದೆಲ್ಲ, ಇದು ನೇತ್ರಾವತಿ ಪೀಕ್. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಫಾರೆಸ್ಟು ಕೂಡ ಇದೆ, ಹಾಗೆ ಗ್ರಾಸ್ ಲ್ಯಾಂಡು ಇದೆ. ಎರಡೂ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ. ಫಸ್ಟು ಫಾರೆಸ್ಟ್ ಸಿಗುತ್ತೆ, ಸೊ ಹಾಗೆ ಈ ಥರ ಸಮವಾದ ದಾರಿಗಳು ಕೂಡ ಇರುತ್ತೆ ಸ್ವಲ್ಪ ದೂರ. ಅದಾದಮೇಲೆ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ. ಸೊ ಹಾಗೆ ಇಲ್ಲೆಲ್ಲ ಹಾವುಗಳು ಕೂಡ ತುಂಬ ಇರುತ್ತೆ. ನೋಡ್ಬೋದು, ಇದು ಹಸಿರು ಹಾವು ಅಂತ ನಮ್ಮ ಸೈಡ್ ಕರೀತಾರೆ. ಸೊ ಇವೆಲ್ಲ ಗೊತ್ತೇ ಆಗಲ್ಲ, ಯಾಕೆಂದರೆ ಹುಲ್ಲೆಲ್ಲ ಇರುತ್ತೆ ಹಸಿರು ಕಲರ್ಗೆ. ಹಾಗಾಗಿ ಇದು ಹುಷಾರಾಗಿ ಹೋಗ್ಬೇಕು ನೀವು. ಸೊ ಇದು ನಮಗೆ ದಾರಿಲಿ ಅಡ್ಡವಾಗಿ ಸಿಕ್ಕಿದ್ದು ಹಾವು. ಈ ಥರ ತುಂಬ ಹಾವುಗಳು, ಪ್ರಾಣಿಗಳೆಲ್ಲ ಇದ್ದಾವೆ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೇ, ಯಾಕೆಂದರೆ ಅವಕ್ಕೂ ಗೊತ್ತಿರಲ್ಲ ನಾವು ಬರ್ತೀವಿ ಅಂತ. ನಮಗೂ ಗೊತ್ತಾಗಲ್ಲ, ಯಾಕೆಂದರೆ ಅದು ಕೂಡ ಗ್ರೀನ್ ಇದೆ, ಹುಲ್ಲು ಗ್ರೀನ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು ದಾರಿಗಳು ಎಷ್ಟು ಇಳಿಜಾರಿದೆ ಅಂದರೆ, ಸ್ವಲ್ಪ ಮಿಸ್ ಆದರೆ ಕೆಳಗಡೆಗೆ ಹೊಟ್ಟೋಗ್ತೀವಿ ನಾವು. ಸೊ ಹೋಗ್ಬೇಕಿದ್ರೆ ತುಂಬ ಹುಷಾರಾಗಿ ನಡ್ಕೋಗ್ಬೇಕು ಇಂಥ ಪ್ಲೇಸಲ್ಲಂತೂ. ಸೊ ನೋಡ್ಬೋದು ಎಷ್ಟು ಕಾರ್ನರ್ಲಿದೆ ಅಂತ. ಒಂದೇ ಒಂದು ಸ್ವಲ್ಪ ಸ್ಲಿಪ್ ಆಗ್ತು ಅಂದರೆ ಡೈರೆಕ್ಟ್ ಕೆಳಗಡೆ ಹೋಗಿರ್ತೀವಿ. ಯಾರಾದರೂ ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋರು ಈ ಪ್ಲೇಸಿಗೆ ಬನ್ನಿ, ನೇತ್ರಾವತಿ ಪೀಕ್ಗೆ. ಏಕೆಂದರೆ ಇದು ತುಂಬ ಅಷ್ಟು ಲಾಂಗ್ ಇಲ್ಲ ಟ್ರೆಕ್ಕಿಂಗು, 7+7 ಕಿಲೋಮೀಟ್ರ್ ಅಷ್ಟೇ. ಸೊ ಹಾಗೆ ಇಲ್ಲಿ 3 ಫಾಲ್ಸ್ ಸಿಗುತ್ತೆ ಹೋಗ್ಬೇಕಿದ್ರೆ. ಇದೊಂದು ಫಾಲ್ಸು, ಹಾಗೆ ಇನ್ನೂ ಇದ್ದಾವೆ ಫಾಲ್ಸ್ಗಳು, ಅದು ಕೂಡ ನೆಕ್ಸ್ಟ್ ಬರುತ್ತೆ. ಸೊ ಏನಕ್ಕೆ ಈ ಟ್ರೆಕ್ಕಿಂಗ್ನ ಪ್ರಿಫರ್ ಮಾಡ್ತೀನಿ ಅಂದರೆ, ಕುಮಾರ ಪರ್ವತ ಎಲ್ಲ ಒಂದೊಂದು ಸೈಡೇ 14ರಿಂದ 16 ಕಿಲೋಮೀಟ್ರ್ ಇದೆ. ಸೊ ಟೋಟಲ್ ಅದು 28ರಿಂದ 30 ಕಿಲೋಮೀಟ್ರ್ ತನಕ ಆಗುತ್ತೆ ಎರಡು ಸೈಡಿಂದ. ಅದು ತುಂಬ ಡಿಫಿಕಲ್ಟ್ ಇರುವಂಥ ಟ್ರೆಕ್ಕಿಂಗ್ ಅದು. ಸೊ ಈ ಟ್ರೆಕ್ಕಿಂಗ್ ಆದರೆ ಯಾರು ಬೇಕಿದ್ರೂ ಮಾಡ್ಬೋದು. ಇದು ಕೂಡ ಡಿಫಿಕಲ್ಟ್ ಇದೆ, ಬಟ್ ಡಿಸ್ಟೆನ್ಸ್ ಆ ಥರ ನೋಡಿದ್ರೆ ಇದು 14 ಕಿಲೋಮೀಟ್ರ್ ಅಷ್ಟೇ ಇರೋದು. ನೋಡ್ಬೋದಾಗಿ ಈಗ ಒಂದು ಫಾಲ್ಸ್ ಸಿಗುತ್ತೆ. ಸೊ ಇದೆಲ್ಲ ಮಳೆಗಾಲದಲ್ಲಿ ತುಂಬ ನೀರು ತುಂಬಿರುತ್ತೆ. ಈಗ ಮಳೆಗಾಲ ಇಲ್ಲ, ಹಾಗಾಗಿ ನೀರು ಕಡಿಮೆ ಇದೆ. ನೋಡ್ಬೋದು ಹಗ್ಗ ಕಟ್ಟಿದ್ದಾರೆ ಇದನ್ನು ದಾಟ್ಕೊಂಡು ಹೋಗೋಕ್ಕೆ ಅಂತ. ಮಳೆಗಾಲದ ಟೈಮಲ್ಲಿ ಇದೆಲ್ಲ ಫುಲ್ಲು ನೀರು ಹೆವಿ ಇರೋದ್ರಿಂದ ಆವಾಗ ಟ್ರೆಕ್ಕಿಂಗ್ ಕ್ಲೋಸ್ ಮಾಡಿರ್ತಾರೆ. ಸೊ ಇದೆಲ್ಲ ಮಳೆಗಾಲ ಮುಗಿದ್ಮೇಲೆ ಓಪನ್ ಆಗಿರುವಂಥ ಟ್ರೆಕ್ಕಿಂಗ್ ಇದು.
ನೋಡೋದು ಈ ನೀರು ಎಷ್ಟು ಪ್ಯೂರಾಗಿರುತ್ತೆ ಅಂದರೆ ಐಸ್ ವಾಟರ್ಗಿಂತ ಚೆನ್ನಾಗಿರುತ್ತೆ ಅದು. ಹಾಗೆ ನೋಡೋದು ಇದೆಲ್ಲ ಟಾಪ್ ವ್ಯೂಸ್ ಇದು. ನೋಡೋದು ಎಷ್ಟು ಗ್ರೀನರಿ ಆಗಿದೆ ಅಂತ. ಹಾಗೆ ಗ್ರಾಸ್ ಲ್ಯಾಂಡ್ ಇದು. ಸೊ ಈ ಟ್ರೆಕ್ಕಿಂಗಲ್ಲಿ ಗ್ರಾಸ್ ಲ್ಯಾಂಡ್ ಇರುತ್ತೆ, ಹಾಗೆ ಫಾರೆಸ್ಟ್ ಕೂಡ ಇರುತ್ತೆ. ನೋಡೋದು ಎಷ್ಟು ಡೀಪ್ ಇದೆ ಅಂದರೆ ತುಂಬ ಡಿಫಿಕಲ್ಟ್ ಇದೆ ಇದು. ಇಲ್ಲೆಲ್ಲ ಹತ್ಬೇಕಿದ್ರೆ ತುಂಬ ಹುಷಾರಾಗಿ ಹತ್ಬೇಕು, ಯಾಕೆಂದರೆ ಒಂದು ಸ್ವಲ್ಪ ಸ್ಲಿಪ್ ಆದರೂ ಕೂಡ ತುಂಬ ಜಾರುತ್ತಿಲ್ಲಿ. ಮಳೆಗಾಲದಲ್ಲಂತೂ ತುಂಬ ಡಿಫಿಕಲ್ಟು, ಯಾಕೆಂದರೆ ತುಂಬ ಇಳಿಜಾರಿರೋದ್ರಿಂದ ಬೇಗ ಸ್ಲಿಪ್ ಆಗುತ್ತೆ. ಹಾಗೆ ಸುತ್ತ ವ್ಯೂಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಯಾರಾದರೂ ಹೋಗಬೇಕು ಅನ್ನೋರು ನೇತ್ರಾವತಿ ಪೀಕ್ ಹೋಗಿ, ತುಂಬ ಚೆನ್ನಾಗಿದೆ. ನೋಡೋದು ಎಷ್ಟು ಡೌನ್ ಇದೆ ಅಂತ. ನೋಡ್ಬೋದು ಇದು ನೇತ್ರಾವತಿ ಪೀಕ್ದು ಟಾಪ್ ವ್ಯೂ. ಪೂರ್ತಿ ಹತ್ತಿದ್ದೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫಾಗ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಕೊನೆಯಲ್ಲಿ ಫಾಗ್ ಬಂತು ಸ್ವಲ್ಪ. ಯಾಕೆಂದರೆ ಮಳೆಗಾಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿತ್ತು ಫಾಗು. ಅಟ್ಲೀಸ್ಟ್ ಕೊನೆಯಲ್ಲಾದರೂ ಸ್ವಲ್ಪ ಬಂತು, ಅದು ತುಂಬ ಖುಷಿಯಾಯಿತು. ಸೊ ಇದು ನಮ್ಮ ಟೀಮ್ ಫೋಟೋ ನೇತ್ರಾವತಿ ಪೀಕಲ್ಲಿ. ನೋಡೋದು ಇದು ನೇತ್ರಾವತಿ ಪೀಕ್ ಅದು ಕಾಣ್ತಾ ಇರೋದು. ಸೊ ಸ್ವಲ್ಪ ನಾವು ಕೆಳಗಡೆ ಬಂದಿದ್ದೋ, ಯಾಕೆಂದರೆ ಫಾಗ್ ಎಲ್ಲ ಕಾಣ್ತಿತ್ತು ಅಂತ. ಸೊ ಇದು ನಮ್ಮ ಕಂಪ್ಲೀಟ್ ಟೀಮ್ದು ಫೋಟೋ. ಮೊದಲು ಫೋಟೋದಲ್ಲಿ ಇಬ್ಬರು ಮಿಸ್ ಆಗಿದ್ರು. ಸೊ ಈ ಫೋಟೋದಲ್ಲಿ ಎಲ್ಲರೂ ಕವರ್ ಆಗಿದ್ದಾರೆ. ನೋಡ್ಬೋದು ಈಗ ಫಾಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೋಸ್ಕರನೇ 1 ಅವರ್ ವೆಯ್ಟ್ ಮಾಡಿದ್ದೀವಿ. ಅದಾದಮೇಲೆ ಫಾಗ್ ಎಲ್ಲ ಬಂತು. ಸೊ ಫೋಟೋಸ್ ಎಲ್ಲ ತಗೊಂಡು ಸೊ ಅಲ್ಲಿಗೆ ನಮ್ಮ ಟ್ರೆಕ್ಕಿಂಗ್ ಮುಗೀತು. ಸೊ ಇದೊಂದು ತುಂಬ ಬೆಸ್ಟ್ ಟ್ರೆಕ್ಕಿಂಗ್ ಅನ್ಬೋದು, ಏಕೆಂದರೆ ಇದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ. ಸೊ ನೋಡ್ಬೋದು ಈಗ ಫಾಗ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ. ಸೊ ಇದು ಕೊನೆಯಲ್ಲಿ ಬಂದಿದ್ದು. ಮಳೆ ಬಂದಿದ್ದರೆ ಕಂಪ್ಲೀಟಾಗಿರ್ತಿತ್ತು, ಬಟ್ ಮಳೆ ಬರಲಿಲ್ಲ, ಹಾಗಾಗಿ ಲಾಸ್ಟಲ್ಲಿ ಬಂತು. ಯಾರಾದರೂ ಹೋಗ್ಬೇಕು ಅನ್ನೋರು ಸ್ವಲ್ಪ ಮಳೆಗಾಲ ಇದ್ದಾಗಲೇ ಹೋಗಿ. ನೋಡೋದು ಎಷ್ಟು ಫಾಗ್ ಇದೆ ಅಂತ. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ವ್ಯೂ. ಸೊ ಕೊನೆಗೆ ನಾವು ವಾಪಸ್ ಟ್ರೆಕ್ಕಿಂಗ್ ಮುಗಿಸಿ ಬಂದು ಅಲ್ಲಿ ಬರಬೇಕಿರೋಂತೂ ರೋಡ್ಗಳು ತುಂಬ ಡಿಫಿಕಲ್ಟ್, ಅಂದರೆ ಫುಲ್ ಇಳಿಜಾರು, ಗಾಡಿಗಳು ಬರೋದೇ ಹಿಂಸೆ ಆಗುತ್ತೆ, ಆ ಥರ ಇರುತ್ತೆ. ಬಟ್ ಅಲ್ಲಿರೋ ಡ್ರೈವರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ, ಹಾಗಾಗಿ ಏನು ಭಯ ಪಡೋಗಿಲ್ಲ. ನೋಡೋದು ಒಂದು ಗಾಡಿ ಬರ್ಬೋದು ಅಷ್ಟೇ ಜಾಗ ಇರೋದು, ಪಕ್ಕದಲ್ಲಿ ಒಂದು ಸ್ಕೂಟರ್ ಕೂಡ ಬರೋಕ್ಕಾಗಲ್ಲ. ಎಲ್ಲ ಟೀ ಎಸ್ಟೇಟು, ಕಾಫಿ ಎಸ್ಟೇಟ್ಗಳು ಇರುತ್ತೆ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ. ಸೊ ಇದೊಂದು ಬೆಸ್ಟ್ ಟ್ರೆಕ್ಕಿಂಗ್ ಅನ್ಬೋದು ಇದು. ಯಾರಾದರೂ ಹೋಗಬೇಕು ಅನ್ನೋರು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೋಗಿ, ತುಂಬ ಚೆನ್ನಾಗಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.